ಮೊಬೈಲ್ ಚಾರ್ಜ್ ಮಾಡೋಕ್ಕೈತೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಕಾಸಿರಾಬೇಶ್ವರ ಕುದುರೆಶ್ವರೇಶ್ವರ ಗಾರ್ಡನ್ ತಪ್ಪಲ್ವಂತೆ, ಹಾಗೆ ಎಲ್ಲಿಗೂ ಬಂದು ಕೂತ್ಕೊಂಡು ಗಲಾಟೆ ಮಾಡ್ತಾರೆ ಗೊತ್ತಾಯ್ತು. ಇಲ್ಲ ಚಾರ್ಜ್ ಆಗಲಿ ಕೆಲಸ ಆಗಲಿ, ಇಲ್ಲ ಚಾರ್ಜ್ ಆಗಲಿ ನನಗೆ ಕೆಲಸ ಆಗಲಿ, ಚಾರ್ಜ್ ಬರ್ತಾ ಇದೆ. ನನ್ನ ಮೊಬೈಲ್ ಚಾರ್ಜ್ ಹಾಕಿದ್ದೀನಿ ಅಲ್ವಾ, ನನಗೆ ಬೇಕು ಮೊಬೈಲ್ ಚಾರ್ಜ್ ಬರ್ತಾ ಇದ್ದೀರಿ, ಚಾರ್ಜ್ ಆಗಲಿ. ನನಗೆ ಏನೋ ಕೆಲಸ ಅರ್ಜೆಂಟು ಮಾಡ್ತಾಯಿದ್ವಿ, ಮೊಬೈಲ್ ಚಾರ್ಜ್ ತೆಗಿಯೋಕ್ಕಾಗಲ್ಲ, ಚಾರ್ಜ್ ಬರ್ತಾಯಿದೆ. 2 ಪಾಯಿಂಟ್ ಇಲ್ಲ ಆಗಲ್ಲ, ಕೆಲಸ ಇದೆ, ಮೊಬೈಲ್ ಕೆಲಸ ಇದೆ, ಮೊಬೈಲ್ ಕೆಲಸ ಬರ್ತಾಯಿದೆ. So I was using this, but I have a different coffee now, right? Yeah, I have a different pack now, right? But I brought it later so I could make some coffee here. So, it's not a problem. I mean, but I have to like be able to communicate with the tea seller or the coffee maker, barista. Okay, so I will pay more if you put 2 packs of lidded coffee, but it's hard to explain that, right? Because they don't understand that, coffee in Europe or U.S. coffee is weak like that, but when you go to like Starbucks or whatever, coffee is quite strong, right? And I like it. So I'd be willing to pay double if you put 2 packets of the coffee. But they don't. He will prepare. Actually, he will prepare how actually according to your flavor. If you ask them to prepare, they will prepare coffee according to your flavor. Yeah, but it's hard to explain that, right? So a lot of times they don't speak enough English or understand what I'm asking for. Actually, his son will speak English. He is studying in college. He will understand English and he will speak English. No, I was just speaking generally that I can't really deal with this sort of. ತಣ್ಣನ ನೀರು ಹರಿಸ್ತಾ ಇರೋದು, ಪಾದಗಳು ಚೆನ್ನಾಗಿರಲಿ ಅಂತ. EG 8527 ಗಾಡಿ. ಈ ಹುಡುಗ ಯಾರು ಅಂತ ನನಗೆ ಗೊತ್ತಿಲ್ಲ. ಹೋಟೆಲ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಫಸ್ಟ್ ನೋಡ್ತಾ ಇರೋದು. ಲೇಬರ್ ಅಂತ ಅಲ್ಲ ಅಂದ್ಕೊಳ್ತೀನಿ, ಚೈಲ್ಡ್ ಅವನು ನೋಡೋದ ಹೋಟೆಲ್ಲಿ ಇಲ್ಲಿ ಕಾಲಿಲ್ಲ ನೀರು ಹರಿಸ್ದ ಅಷ್ಟೇ ಸ್ಟೋರಿ. ಚುರುಮುರಿ ತಿಂತೇಳೋದು ಪುಡ್ಸಾಮೇರ ಭಾಳ ಬಹಿ ಚುರುಮುರಿ. ಆ್ಯಕ್ಚುಲಿ ಸ್ಟೋರಿ ಏನು ಅಂದರೆ, ಅಲ್ಲಿ ತೊಗೊಂಡಿದ್ದು ಚುರುಮುರಿ ಒಂದು ಚುರುಮುರಿಗೆ 50 ರೂಪಾಯಿ ತೊಗೊಳ್ತಾನೆ. ಒಟ್ಟು 2 ಚುರುಮುರಿ ತೊಗೊಂಡಿದ್ದು. 2 ಚುರುಮುರಿ ತೊಗೊಂಡಿದ್ದು. ಚುರುಮುರಿ ನೋಡೋಕ್ಕೂ ತಿನ್ನೋದಕ್ಕೂ ಅಷ್ಟೇನು ಚೆನ್ನಾಗಿಲ್ಲ, ಸುಮ್ಮನೆ 100 ರೂಪಾಯಿ ವೇಸ್ಟ್. ಅದಕ್ಕೋಸ್ಕರ ಯಾಕೆ ಆ ಥರ ಮಾಡಿದ್ದು ಅನ್ನೋದಕ್ಕೆ ಜಸ್ಟಿಫಿಕೇಷನ್ ಕೊಡ್ತಿರೋದು. ಪುಟ್ಟಸ್ವಾಮಿಯವರ ನೆಟ್ವರ್ಕಿಗೆ ಬರುತ್ತೆ, ಅದಕ್ಕೋಸ್ಕರ ಪುಟ್ಟಸ್ವಾಮಿಯವ್ರಿಗೋಸ್ಕರ ಹಾಳು ಮಾಡಿರೋದು, ಓವರ್ ಪ್ರೈಸ್ಡ್ ಮಾಡಿರೋದು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಇದನ್ನು ಮಾಡಿದ್ದು ಸುರೇಶ್ ಅವ್ರಿಗೋಸ್ಕರ, ಪುಟ್ಟಸ್ವಾಮಿಯವ್ರಿಗೋಸ್ಕರ ಅಲ್ಲ. ಯಾಕಂದರೆ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಸುರೇಶ್ ಅವ್ರು ಕೆಲಸ ಮಾಡ್ತಾರಲ್ಲ, ಸೊ ನಾನು ಅವ್ರ ವಿರೋಧಿ. ಹೀಗಾಗಿ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಎಲ್ಲರೂ ನನ್ನ ವಿರುದ್ಧ ಕೆಲಸ ಮಾಡ್ತಾರೆ. ಇದನ್ನು ಹೊಸದಾಗಿ ನಾನು ಹೇಳ್ತಾ ಇಲ್ಲ, ಸ್ಟೋರಿ ಕಂಟಿನ್ಯೂಡ್ ಅಷ್ಟೇ.